ನಮಸ್ಕಾರ ಕನ್ನಡಿಗರೇ, ನಾವು ಇವತ್ತು ಮಾತಾಡ್ತಿರೋದು ಹೂವಿನಹಳ್ಳಿಯ ಮೊಹರಂ ಹಬ್ಬದ ವಿಶೇಷ. ಧರ್ಮ ಬೇರೆ ಇರಬಹುದು, ಆದರೆ ಧರ್ಮದ ಸಾರ ಮಾನವೀಯತೆ. ದೇವರ ಹೆಸರು ಬೇರೆ ಇರಬಹುದು, ಆದರೆ ಭಕ್ತಿಯ ಭಾಷೆ ಒಂದೇ. ಅಂತಹ ಅಪರೂಪದ ಭಾವೈಕ್ಯತೆಯ ಜೀವಂತ ಸಾಕ್ಷಿಯೇ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಹೂವಿನಹಳ್ಳಿಯ ಮೊಹರಂ. ಇಡೀ ಭಾರತದಲ್ಲಿಯೇ ಮೊಹರಂ ಆಚರಿಸಲಾಗುತ್ತದೆ, ಆದರೆ ಉತ್ತರ ಕರ್ನಾಟಕದಲ್ಲಿ ಆಚರಿಸುವ ಮೊಹರಂಗೆ ತನ್ನದೇ ಆದ ವೈಶಿಷ್ಟ್ಯ, ವೈಭವ ಮತ್ತು ಭಾವನೆ ಇದೆ. 6ನೇ ತರಗತಿಯಲ್ಲಿ ಕನ್ನಡ ಪಠ್ಯಪುಸ್ತಕದಲ್ಲಿ ಬರುವಂತಹ ಬಿಳಿಗಿಯ ಮೊಹರಂ ಹಬ್ಬ ಕರ್ನಾಟಕದಲ್ಲಿ ಪ್ರಸಿದ್ಧಿ ಹೊಂದಿದೆ. ಹಾಗೆಯೇ ಬಿಳಿಗಿಯ ಹತ್ತಿರ ಇರುವ ರೊಳ್ಳಿ ಹಾಗೂ ಹುನಗುಂದ ಹತ್ತಿರ ಇರುವ ಮುದಗಲ್ ಮೊಹರಂ ಹಬ್ಬಗಳು ಪ್ರಸಿದ್ಧಿಗೆ ಹೆಸರುವಾಸಿಯಾಗಿವೆ. ಅಂತಹ ಪ್ರಸಿದ್ಧ ಮೊಹರಂ ಆಚರಣೆಗಳಲ್ಲಿ ಹೂವಿನಹಳ್ಳಿಯ ಮೊಹರಂ ಕೂಡ ತನ್ನದೇ ಆದ ಜನಪ್ರಿಯತೆ ಮತ್ತು ವಿಶೇಷತೆಯನ್ನು ಹೊಂದಿದೆ. ಸುಮಾರು 40 ವರ್ಷಗಳ ಕಾಲ ಇತಿಹಾಸ ಹೊಂದಿರುವ ಈ ಹಬ್ಬ ಕೇವಲ ಮುಸ್ಲಿಂ ಸಮುದಾಯದ ಹಬ್ಬವಲ್ಲ, ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮಹೋತ್ಸವ. ಇಲ್ಲಿನ ಅತ್ಯಂತ ವಿಶೇಷ ಸಂಗತಿ ಏನೆಂದರೆ, ಮೊಹರಂ ದೇವರನ್ನು ಯಮನೂರೇಶ್ವರ ಎಂದು ಕರೆಯುತ್ತಾರೆ. ಹೆಸರಿನಲ್ಲಿ ಸಂಸ್ಕೃತಿಗಳ ಸಂಗಮ ಅಡಗಿದೆ. ಇಲ್ಲಿ ಪ್ರಮುಖ ದೇವರಾಗಿ ಪೂಜಿಸಲ್ಪಡುವ ಹುಚ್ಚಪ್ಪ ಮುತ್ಯ, ನಂತರ ಮಾಬುಸಾಬ್ ಮುತ್ಯ ಮತ್ತು ಬಾಳಸಾಬ್ ಮುತ್ಯ ಒಂದೆಡೆ ಹಿಂದೂ ಹೆಸರು, ಮತ್ತೊಂದೆಡೆ ಮುಸ್ಲಿಂ ಹೆಸರು. ಇದೇ ಈ ಹಬ್ಬದ ಆತ್ಮ. ಸುಮಾರು 15 ದಿನಗಳ ಕಾಲ ನಡೆಯುವ ಈ ಉತ್ಸವ ಅಮಾವಾಸ್ಯೆಯ 3 ದಿನಗಳ ನಂತರ ಚಂದ್ರ ದರ್ಶನವಾದ ರಾತ್ರಿ ಗುದ್ದಲಿ ಬೀಳುವುದರೊಂದಿಗೆ ಆರಂಭವಾಗುತ್ತದೆ. 5 ದಿನಗಳ ಬಳಿಕ ದೇವರು ಕೂಡುವ ಸಂಭ್ರಮ ಆರಂಭವಾಗುತ್ತದೆ. ಆ ನಂತರ ಪ್ರತಿದಿನ ಹಲಿಗೆಯ ಗರ್ಜನೆ, ಹೆಜ್ಜೆ ಕುಣಿತ, ಭಕ್ತಿಯ ಉತ್ಸಾಹ ಇಡೀ ಊರು ಹಬ್ಬದ ಸಂಭ್ರಮವನ್ನು ತೇಲುತ್ತದೆ. ದೇವರು ಕೂತ 3ನೇ ದಿನ ಶ್ರೀಗಂಧ ಲೇಪನದೊಂದಿಗೆ ಜನಸಾಗರ ಹರಿದು ಬರುತ್ತದೆ. ಅಲ್ಲಿಂದ ಊರಿನ ಪ್ರತಿಯೊಂದು ಬೀದಿಯಲ್ಲೂ ಭಕ್ತಿಯ ಸಂಭ್ರಮವೇ ಕಾಣಸಿಗುತ್ತದೆ. ಈ ಹಬ್ಬದ ಮತ್ತೊಂದು ವಿಶೇಷ ಅಪರೂಪದ ಆಚರಣೆ ಬಾಳಸಾಬ್ ಅಜ್ಜರ ಸಂಪ್ರದಾಯ. ಅವರು ರಾತ್ರಿ ವೇಳೆ ಮಲಪ್ರಭಾ ನದಿಗೆ ತೆರಳಿ ಸ್ನಾನ ಮಾಡಿ ನದಿಯೊಳಗೆ ದೀಪ ಹಚ್ಚಿ ಬರುತ್ತಾರೆ. ಆ ದೀಪ ಮುಂದಿನ ವರ್ಷದ ಮೊಹರಂವರೆಗೂ ಬೆಳಗುತ್ತದೆ ಎಂಬುದು ಭಕ್ತರ ಅಚಲ ನಂಬಿಕೆ. ಅದರ ಮರುದಿನದ ಕತಾಲ್ ರಾತ್ರಿ ಈ ಹಬ್ಬದ ಅತ್ಯಂತ ಪ್ರಮುಖ ಘಟ್ಟ. ಈ ರಾತ್ರಿ ಹುಚ್ಚಪ್ಪ ಮುತ್ಯ ಊರಿನಿಂದ ಸುಮಾರು 4-5 ಕಿಲೋಮೀಟರ್ ದೂರದ ಕಳ್ಳಿಗುಡ್ಡಕ್ಕೆ ತೆರಳಿ ಭಕ್ತರಿಗೆ ಆಶೀರ್ವಾದ ನೀಡಿ ನಂತರ ಊರಿಗೆ ಮರಳುತ್ತಾರೆ. ದೂರನಿಂದ ಆಗಮಿಸಿದ ಭಕ್ತರ ಕೋರಿಕೆಗಳನ್ನು ಆಲಿಸಿ ಅವರಿಗೆ ಮಾರ್ಗದರ್ಶನ ನೀಡಿ ಆಶೀರ್ವಾದ ಮಾಡಿ ನೀಡುತ್ತಾರೆ. ಅನೇಕ ಭಕ್ತರು ಆ ಆಶೀರ್ವಾದದಿಂದ ತಮ್ಮ ಬದುಕಿನಲ್ಲಿ ಉತ್ತಮ ಬದಲಾವಣೆ ಕಂಡಿದ್ದಾರೆ ಎಂದು ಹೇಳುತ್ತಾ ಮುಂದಿನ ವರ್ಷ ಕಾಣಿಕೆಗಳೊಂದಿಗೆ ಮತ್ತೆ ಹಬ್ಬಕ್ಕೆ ಬರುತ್ತಾರೆ. ಆ ರಾತ್ರಿಯ ಆಕಾಶವನ್ನು ಬೆಳಗಿಸುವ ಪಟಾಕಿಗಳ ವೈಭವ ಕಣ್ತುಂಬಿಕೊಳ್ಳುವಂತಿರುತ್ತದೆ. ಹರಕೆ ಹೊತ್ತ ಭಕ್ತರು ಮಾಂಸದ ಅಡುಗೆ ಮಾಡಿ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರಿಗೂ ಊಟ ಬಡಿಸುತ್ತಾರೆ. ಅತಿಥಿ ದೇವೋ ಭವ ಎಂಬ ಮಾತಿಗೆ ಇಲ್ಲಿ ಜೀವಂತ ರೂಪ ಸಿಗುತ್ತದೆ. ಮೊಹರಂ ಕೊನೆಯ ದಿನ ಭಕ್ತರ ಕೋರಿಕೆಗಳನ್ನು ಆಲಿಸಿ ಆಶೀರ್ವಾದ ನೀಡಲಾಗುತ್ತದೆ. ನಂತರ ಊರಿನ ವಿವಿಧ ಸಮುದಾಯದವರು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಅತ್ಯಂತ ಶ್ರದ್ಧೆಯಿಂದ ನಿರ್ವಹಿಸುತ್ತಾರೆ. ಮುಸ್ಲಿಮರು ಅರ್ಚಕರಾಗಿ, ವಿವಿಧ ಸಮುದಾಯದವರು ತಮ್ಮ ತಮ್ಮ ಸೇವೆಯನ್ನು ಸಲ್ಲಿಸಿ ದೇವರನ್ನು ಹೊಳೆಗೆ ಕಳಿಸುವ ಮೂಲಕ ಉತ್ಸವಕ್ಕೆ ಪೂರ್ಣ ವಿರಾಮ ಇಡುತ್ತಾರೆ. ಆದರೆ ಹಬ್ಬ ಅಲ್ಲಿಗೆ ಮುಗಿಯುವುದಿಲ್ಲ. 3 ದಿನದ ಜಾರತ್ ಮತ್ತು 10 ದಿನದ ಜಾರತ್ ಆದ ನಂತರ ಕೊನೆಯಲ್ಲಿ ದೇವಸ್ಥಾನ ವತಿಯಿಂದ ಪ್ರಸಾದ ಮತ್ತು ಮಾಂಸದ ಊಟದೊಂದಿಗೆ ಹಬ್ಬ ಸಂಪನ್ನವಾಗುತ್ತದೆ. ಈ ಹಬ್ಬದ ವಿಶೇಷತೆ ಏನೆಂದರೆ, ಧರ್ಮಗಳು ಬೇರೆ ಇರಬಹುದು, ಆದರೆ ಮಾನವೀಯತೆ ಒಂದೇ. ಈ ಹಬ್ಬದ ವಿಶೇಷತೆ ಏನು ಎಂದರೆ, ಧರ್ಮಗಳು ಬೇರೆ ಇರಬಹುದು, ಆದರೆ ಮಾನವೀಯತೆ ಒಂದೇ. ದೇವರ ಹೆಸರು ಬೇರೆ ಇರಬಹುದು, ಆದರೆ ಭಕ್ತಿ ಒಂದೇ. ಹೃದಯಗಳು ಒಂದಾದಾಗ ಮಾತ್ರ ಸಮಾಜ ಸುಂದರವಾಗುತ್ತದೆ. ಇದೇ ನಮ್ಮ ಊರ ಹಳ್ಳಿಯ ಮೊಹರಂ ಹಬ್ಬದ ವಿಶೇಷ. ಹಾಗೂ ಹಿಂದೂ ಹೆಸರಿನ ದೇವರು, ಮುಸ್ಲಿಂ ಹೆಸರಿನ ದೇವರು, ಹಿಂದೂ ಮತ್ತು ಮುಸ್ಲಿಂ ಅಜ್ಜರು ಒಂದೇ ಉತ್ಸವದ 2 ಭಾಗವಾಗಿ, 2 ದೇಹದ ಒಂದೇ ಉಸಿರಾಗಿ, ಒಂದೇ ಉತ್ಸವದಲ್ಲಿ ಎಲ್ಲರೂ ಒಂದಾಗಿ ಸೇರುವ ಈ ಸಂಪ್ರದಾಯ ನಿಜಕ್ಕೂ ಭಾವೈಕ್ಯತೆಯ ಹಬ್ಬ. ಒಗ್ಗಟ್ಟಿರುವ ಊರಿಗೆ ಒಡಕು ಇರುವುದಿಲ್ಲ ಎಂಬ ಮಾತಿನಂತೆ ಪ್ರೀತಿ ಇರುವ ಮನಸ್ಸಿಗೆ ಪರಧರ್ಮ ಎನ್ನುವುದಿಲ್ಲ. ಇದೇ ನಮ್ಮ ಹೂವಿನಹಳ್ಳಿ, ಇದೇ ನಮ್ಮ ಹೆಮ್ಮೆ, ಇದೇ ನಮ್ಮ ಭಾವೈಕ್ಯತೆಯ ಬೆಳಕು.